ಇನ್ನೊಂದು ನಿನಗೆ ಗೊತ್ತಾಗ್ಲಿಲ್ವಾ? ಇವನನ್ನು ಯಾವಾಗ ಸಾಯಿಸ್ಬೇಕಂತ ನಾನು ಡಿಸೈಡ್ ಮಾಡಿ. Bad fellow. ಅಮ್ಮವ್ರೆ, ಕುಡಿಯಕ್ಕೆ ಏನಾದ್ರೂ ತರ್ಲಾ? ಬೇಡ ಕಮಲಮ್ಮ, ನಾನ್ ಈಗಿರೋ ಪರಿಸ್ಥಿತಿಗೆ ಗಂಟ್ಲಲ್ಲಿ ಏನೂ ಹೋಗಲ್ಲ. ನಾವೇನಾದ್ರೂ ಹೇಳ್ದಾಗ ತಲೆಗೆ ಹೋಗ್ಬೇಕು, ಹೋಗಿಲ್ಲ ಅಂತಂದ್ರೆ ಗಂಟ್ಲಲ್ಲೂ ಏನೂ ಇಳಿಯಲ್ಲ. ನಾನು ಹೇಳ್ದೆ ಹೊಸೊಬ್ರನ್ನ ನಂಬೋದು ಬೇಡ, ಪ್ರಾಪರ್ಟಿ ಕೈ ಹಾಕೋದು ಬೇಡ ಅಂತ. ಏನಾಯ್ತು? ಇವಾಗ ಮೈ ಮೇಲೆ ಬಂದಿದೆ. ನೋಡು ಏನಿದೆಲ್ಲ. ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ ನ ಓನರ್ ಶಿವಗಾಮಿ ಅವರು ಮಾಡಿರೋ ಮೋಸ ಬಯಲಿಗೆ ಬಂದಿದೆ. ಈ ಸಮಾಜದಲ್ಲಿ ತಮಗಿರುವ ಒಳ್ಳೆಯ ಹೆಸರನ್ನ ಬಳಸಿ ಅಮಾಯಕರನ್ನು ಮೋಸ ಮಾಡುವ ಕೆಲಸ ಮಾಡಿದ್ದಾರೆ. ನಾವೆಷ್ಟೇ ಬುದ್ಧಿವಂತರಾಗಿದ್ರು ಕೆಲವೊಂದ್ಸಲ ನಮ್ಮ ಬುದ್ಧಿವಂತಿಕೆ ದಡ್ತನದ ಕೆಲಸ ಮಾಡಿಸುತ್ತೆ. ಅವಾಗ ಜೊತೆಲಿರೋರ ಮಾತಿಗೆ ಬೆಲೆ ಕೊಡಬೇಕು. ಯಜಮಾನ್ರೆ, ಅಮ್ಮವ್ರು ಇವಾಗಲೇ ತುಂಬಾ ನೊಂದಿದ್ದಾರೆ. ಅದ್ರ ಜೊತೆಗೆ ನೀವ್ಯಾಕೆ ನೋಯಿಸ್ತೀರಾ? ಇವಳನ್ನ ನೋಸೋದು ನನ್ನ ಉದ್ದೇಶ ಅಲ್ಲ ಕಮಲಮ್ಮ. ಇವಳು ನೊಂದ್ಕೋಬಾರ್ದು ಅನ್ನೋದೇ ನನ್ನ ಆಸೆ. ಇವಾಗ ಏನಾಯ್ತು? ಅನ್ಭವಿಸ್ತಿರೋದು ಯಾರು ಕಮಲಮ್ಮ? ಇವಳೇ ಅಲ್ವಾ? ಮಾಡದೇ ಇರೋ ತಪ್ಪಿಗೆ ಅಪವಾದ ಬಂತು. ಯಾರಿಗೂ ₹1 ಮೋಸ ಮಾಡಿಲ್ಲ ಇವಳು. ಇವಾಗ ಮೋಸ್ಕಾತಿ ಅಂತ ಹೆಸರು ತಗೊಂಡಿದ್ದಾಳೆ. ನಮಸ್ತೆ ಮೇಡಮ್. ನಾವು ಸಿವಿಲ್ ಕೋರ್ಟಿಂದ ಬರ್ತಾ ಇದ್ದೀವಿ. ನಿಮ್ಮ ಪ್ರಾಪರ್ಟಿ ಮೇಲೆ ಅಭಿರಾಮಿಯವರು ಕೇಸ್ ಹಾಕಿದ್ದಾರೆ. ಒಂದಷ್ಟು ಸಾಕ್ಷಿಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಕೋರ್ಟು ನಿಮ್ಮ ಸ್ಕೂಲು ಮತ್ತು ಫ್ಯಾಕ್ಟ್ರಿಗಳನ್ನ ಸೀಸ್ ಮಾಡಿದೆ. ಇದು ನಿಮ್ಮ ಪ್ರಾಪರ್ಟಿಯಲ್ಲಿ 60% ಆಗಿರುತ್ತೆ. ಕೋರ್ಟ್ ಆರ್ಡರ್ ಕೊಡಿ. ತಗೊಳ್ಳಿ ಕೋರ್ಟ್ ಆರ್ಡರ್. ಸರ್, ಯಾವ ಆಧಾರದ ಮೇಲೆ ಪ್ರಾಪರ್ಟಿ ಸೀಸ್ ಮಾಡ್ತಿದ್ದೀರಾ? ಅವ್ರು ಕೊಟ್ಟಿರೋದೆಲ್ಲ ಸುಳ್ಳು ಸಾಕ್ಷಿ, ಫೇಕ್ ಡಾಕ್ಯುಮೆಂಟ್ಸ್. ಅದೆಲ್ಲ ನೀವು ಕೋರ್ಟಲ್ಲಿ ಲಾಯರ್ನ ಇಟ್ಟು ವಾದ ಮಾಡಬೇಕಾಗತ್ತೆ ಸರ್. ಈಗ ತಕ್ಷಣಕ್ಕೆ ನಿಮ್ಮ ಫ್ಯಾಕ್ಟ್ರಿ ಮತ್ತು ಸ್ಕೂಲು ಗೌರ್ಮೆಂಟ್ ಕಂಟ್ರೋಲ್ಗೆ ಹೋಗುತ್ತೆ. ಕೇಸ್ ತೀರ್ಪು ಬರೋವರೆಗೂ ಅದು ಗೌರ್ಮೆಂಟ್ ಕಂಟ್ರೋಲಲ್ಲೇ ಇರುತ್ತೆ. ದಯವಿಟ್ಟು ನಮ್ಮ ಪ್ರೊಸೀಜರ್ಗಳಿಗೆ ಕೋಆಪರೇಟ್ ಮಾಡಿ. ಸರಿ, ನಾವಿನ್ನು ಬರ್ತೀವಿ ಮೇಡಮ್. ಶಿವಗಾಮಿ, ಆ ಡಾಕ್ಯುಮೆಂಟ್ ಕಾಪಿ ಕೊಡು.
ಅವನಿಗೆ ಕೊಟ್ಟು ಅವನು ಫಾರಿನ್ಗೆ ಪರಾರಿ ಆಗೋ ಹಾಗೆ ಈ ಶಿವಗಾಮಿ ಮಾಡಿದ್ದಾಳೆ. ಸದ್ಯಕ್ಕೆ ಶಿವಗಾಮಿ ಎಲ್ಲ ಆಸ್ತಿ ಮಾರ್ಕೊಂಡು ಜನಗಳ ಸಾಲ ತೀರ್ಸೋಷ್ಟ್ರಲ್ಲಿ 60% ಆಸ್ತಿಗೆ ಸ್ಟೇ ತಂದಿದ್ದೀವಿ. ಅವಳಿಗೆ ಹಾಗೆ ಆಗ್ಬೇಕು. ಇರೋ ಆಸ್ತಿನೆಲ್ಲ ಮಾರಿ ಬೀದಿಗೆ ಬರಬೇಕು. ನಾನದನ್ನ ಕಣ್ತುಂಬ ನೋಡ್ಬೇಕು. ಒಂದು ಹೊತ್ತು ಊಟಕ್ಕೂ ಲಾಟ್ರಿ ಹೊಡಿಬೇಕು ಅವಳು. ಸಾಕು, ಸುಮ್ಮನೆ ನನಗೆ ಶಿವಗಾಮಿ ಮೇಲೆ ವೈಯಕ್ತಿಕವಾಗಿ ಯಾವ ದ್ವೇಷನೂ ಇಲ್ಲ. ಆದ್ರೆ ಪಾಪ ನಮ್ಮ ಅಭಿರಾಮಿನ ಅವಳೆಷ್ಟು ನೋಯಿಸಿದಾಳಲ್ವಾ ಅದಿ. ಪಾಪ ಈ ಮಗುಗೆ ಅವಳೆಷ್ಟು ಅಯ್ಯೋ ಅನ್ಸಿದ್ಲು. ನಮ್ಮ ಅಭಿರಾಮಿ ಶಾಪನೇ ಅವಳಿಗೆ ತಟ್ಟಿರ್ಬೇಕು. ಮನ್ಸಲ್ಲಿ ಏನೂ ಕಲ್ಮಶ ಇರ್ದಿರೋ ಈ ಮಗುಗ ಅವಳು ನೋಯಿಸಿದ್ರೆ ಆ ಕರ್ಮ ಅವಳನ್ನ ಸುಮ್ಮನೆ ಬಿಡತ್ತಾ? ದೇವ್ರು ಕ್ಷಮಿಸ್ತಾರ ಅವಳನ್ನ? ನನಗೂ ಅದೇ ಬೇಜಾರಮ್ಮ. ಸದ್ಯ ಅಭಿರಾಮಿ ಶಿವಗಾಮಿಯಿಂದ ದೂರ ಆದ್ಲು. ಶಿವಗಾಮಿ ಮನೇಲಿ ಇದ್ದಿದ್ರೆ ಅಭಿರಾಮಿಗೂ ಕೆಟ್ಟ ಹೆಸರು ಬಂದಿರೋದು. ಅದಕ್ಕೆ ಕಣೋ ಆದಿ, ಆ ದೇವ್ರು ಸರಿಯಾದ ಸಮಯಕ್ಕೆ ನಿನ್ ಜೊತೆ ಮದ್ವೆ ಮಾಡಿಸಿ ಈ ಮಗು ನಮ್ಮನೆಗ್ ಬರೋ ತರ ಮಾಡಿದ್ದಾನೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಹೇಳ್ತಾರಲ್ವಾ? ಒಬ್ರಿಗೆ ಮೋಸ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಬೇರೆಯವ್ರು ನಮಗೂ ಮೋಸ ಮಾಡ್ತಾರೆ ಅನ್ನೋದು ಶಿವಗಾಮಿಗೆ ಇವಾಗ ಅರ್ಥ ಆಗಿದೆ. ಜೊತೆಗಿದ್ದವನು ದುಡ್ಡು ತಗೊಂಡು ಓಡೋದ ಅಂತ ಹೇಳ್ತಿದ್ದಾಳೆ. ಯಾಕೆ ಅವಳೇ ಅವನನ್ನು ಕಳಿಸಿರ್ಬಾರ್ದು? ಸ್ವಲ್ಪ ದಿವಸ ವಿಷಯ ತಣ್ಣಗಾದ್ಮೇಲೆ ದುಡ್ಡನ್ನೆಲ್ಲ ಹಂಚ್ಕೊಳ್ಳೋಣ ಅಂತ ಅವನ್ ತಪ್ಪಿಸ್ಕೊಳ್ಳಕ್ಕೆ ಯಾಕೆ ಶಿವಗಾಮಿನೇ ಐಡಿಯಾ ಕೊಟ್ಟಿರ್ಬಾರ್ದು? ಹೇಳಕ್ಕಾಗಲ್ಲ. ಅರೆಸ್ಟ್ ಮಾಡಿ ಪೊಲೀಸ್ ವಿಚಾರಣೆ ಸ್ಟಾರ್ಟ್ ಮಾಡಿದ್ಮೇಲೆ ಸತ್ಯ ಏನು ಅಂತ ಗೊತ್ತಾಗೋದು. ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿಂತ ನಾವ್ಯಾಕೆ ಅವ್ರ ಬಗ್ಗೆ ಎಲ್ಲ ಮಾತಾಡಬೇಕು? ತಡಿ, ಮಲ್ಲಿ ಏನು ಅಡುಗೆ ಮಾಡಿದಾಳೋ ನೋಡ್ಕೊಂಬರ್ತೀನಿ.